ಆಕೆಯನ್ನ ಕೇಳಿ ಅವರ ಮಾತುಗಳನ್ನು ಕೇಳುವಾಗ ಆಕೆಯನ್ನ ಮದುವೆ ಆಗಬೇಕು ಎನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ನೀನು ಅಲ್ಲಿಯವರೆಗೆ ಹೋಗಿ ಸಂಧಾನವನ್ನು ಮಾಡಿ ಅವಳನ್ನ ಇಲ್ಲಿಗೆ ಕರೆತರಬೇಕು. ಇದು ಬರೀ ಮಾತಲ್ಲ, ನಿನಗೆ ಶುಂಭನ ಆಜ್ಞೆ. मेरे वटदंबवनवनि पुगुता मेरे वटदंबवनवनि पुगुता ತ್ರೈಲಯಲೊಂದಿಗೆಯಲಾವಣ್ಯವನ್ನು ನೆರೆಕಂಡು ಸುಗ್ರೀವಾಜ್ಞ ಹಂಬಲಿಸಿದನು ಶಿವ ಶಿವ ಸ್ಮರಣಿ ಗುರುತಿರುಗುತ್ತಲಿ ನಮ್ಮಯ ಶುಂಭ ಕೆಟ್ಟನು ಸ್ಮರಣಿ ಗುರುತಿರುಗುತ್ತಲಿ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲಿ ಮಾನಿಯೇ ಶಿವ ಶಿವ ನೇರವಾಗಿ ಬಂದದಿ ಕದಂಬ ಕಾಂತಾರಕ್ಕೆ. ಇಲ್ಲಿಗೆ ಬಂದ್ರೆ ವಿಸ್ಮಯಾಗಿ ಹೋಯಿತು ನೋಡಿ. ಹಿಂದೆ ಅದೆಷ್ಟೋ ಸಲ ಪ್ರದೇಶಕ್ಕೆ ಭೇಟಿಗೋ ವಿಹಾರಕ್ಕೋ ಬಂದವರಿದ್ದೇವೆ. ಆ ಕಾಲದಲ್ಲಿ ಇಲ್ಲದಂತ ಬದಲಾವಣೆ ಈ ಕಾಲಕ್ಕೆ ಒದಗಿ ಬಂತಲ್ಲ. ಅಕಾಲದಲ್ಲಿ ಮರ ಗಿಡಗಳು ಹೂ ಬಿಟ್ಟದೆ, ಫಲಭರಿತವಾಗಿದೆ. ಹೆಜ್ಜೆಗೆ ಸದಾಕಾಲ ವಿರೋಧದಿಂದಿರತಕ್ಕಂತಹ ಖಗ ಮೃಗಗಳು ಅನ್ಯೋನ್ಯ ಜೀವಿಸ್ತಾ ಇದ್ದಾವಲ್ಲ. ಏನಿ ಚೋದ್ಯ, ಏನಿ ಪ್ರಭಾವಲಯ. ಇಷ್ಟಕ್ಕೂ ಗಂಡ ಮುಂದೆ ಹೇಳಿದಂತಹ ನಾರಿ ರತ್ನ ಎಲ್ಲಿದ್ದಾಳೆ? ಅವಳಿಗೂ ಈ ವಿಚಾರಕ್ಕೂ ಸಂಬಂಧ ಇದೆ. ಈಗೇನ ಕಣ್ಣು ಶಿವನೇ ಶಿವನೇ ಎಂಬುದಾಗಿ ಹಂಬಲಿಸುವಂತಾಯ್ತಲ್ಲ. ಗಂಡ ಮುಂದೆ ಈಕೆಯನ್ನು ಕಂಡು ಸಾಮಾನ್ಯ ನಾರಿ ಎಂಬುದಾಗಿ ಭಾವಿಸಿ ದೊರೆ ಶುಂಭನಿಗೆ ವರದಿಯನ್ನು ಒಪ್ಪಿಸಿದ್ದಾರೆ. ರೂಪ ಲಾವಣ್ಯದ ಬಗ್ಗೆ ವರ್ಣಿಸಿದ್ದಾರೆ. ತತ್ಪರಿಣಾಮವಾಗಿ ಮನಸೋದಂತಹ ದೊರೆ ಶುಂಭಾಜ್ಯ ಈಕೆಯನ್ನು ಬಯಸಿದ್ದಾನೆ. ಬಯಸಿದರೆ ಸಿಕ್ಕಿಯಾಳೆ, ಸಿಕ್ಕಿದರೂ ಈಕೆ ದಕ್ಕಿಯಾಳೆ. ಒಟ್ಟಿನಲ್ಲಿ ದೊರೆ ಶುಂಭಾಜ್ಯ ಕೆಟ್ಟ ದಾನವ ಕುಲಕ್ಕೆ ಕಂಟಕ ಪ್ರಾಯನಾಗಿ ಬಿಟ್ಟನಲ್ಲ. ತಿಳಿದು ನೋಡ್ಬೇಕು. ಅರ್ಥಾತ್ ಒಳಗಣ್ಣಿಂದ ನೋಡಿದ್ರೆ ಈಕೆ ಸಾಮಾನ್ಯ ನಾರಿಯಲ್ಲ. ಜಗದ ಧರ್ಮವನ್ನು ಉದ್ಧರಿಸಬೇಕಾಗಿ ಅವತರಿಸಿ ಬಂದಂತಹ ಜಗದಂಬಿಕೆ ಈಕೆ ಇದ್ದಾಳೆ. ಶಿವನೇ ಶಿವನೇ ಏನು ಮಾಡಲಿ? ಕಚ್ಚದವನ ಒಂದನ್ನು ಪೂರೈಸ್ಬೇಕಲ್ಲ. ಸರಿ ಸರಿ ಮಾತನಾಡಿಸ್ತೇನೆ ತಾಯಿಯನ್ನೇ. ಜನನಿಗೆ ಕರುಣೆನುಳಿಂದು ವನದಲ್ಲಿ ಕುಳಿತಿ ಹೋದೇಕೆ ತನುಮಗವಲ್ಲಿಯು ನಿನಗೆ ಬೇಡುವೆನುತ ತನುಮಗವಲ್ಲಿಯು ನಿನಗೆ ಬೇಡುವೆನುಲ ತನುಜೇತ ಶುಂಭನ ಬಯಕೆ ತನುಜೇತ ಶುಂಭನ ಬಯಕೆ ಜನನಿಗೆ ಜನನಿ ಮೊದಲಾಗಿ ವರ್ಣಿಸಿಕೊಡ್ತಾ ಇದ್ದೇನಮ್ಮ. ನೀನು ಯಾರು ಏನು ಎಂಬುದು ಎನಗೆ ವೇದ್ಯವಾಗಿದೆ. ಆದರೆ ಮಾತನಾಡಿಸದ ವಿಧಿ ಇಲ್ಲ ನೋಡು. ಸುಗ್ರೀವಾಸುರ ಎಂಬುದಾಗಿ ನನ್ನ ಹೆಸರು. ದೊರೆ ಶುಂಭಾಜ್ಯನ ಅಮಾತ್ಯನ ಇಲ್ಲಿವರೆಗೆ ಬರಬೇಕು ಅಂತಾದ್ರೆ ಮೂಲ ಕಾರಣ ನೀನೇ ತಾಯೇ. ಈ ಕಾರಿನ ಮಧ್ಯೆ ಒಟ್ಟಿಯಾಗಿ ಕುಳಿದ ವಿಚಾರ ಚಂಡ ಮುಂಡರಿಂದ ದೊರೆಗೆ ಗೊತ್ತಾಗಿದೆ. ಹಾಗಾಗಿ ನಿನ್ನನ್ನು ವಿವಾಹವಾಗುವರೆ ಸಿದ್ಧನಾಗಿ ನಿಂತು
ಸಂಧಾನಕ್ಕಾಗಿ ನಾ ಬಂದೆ. ರಥ ಸಿದ್ಧವಾಗಿದೆ. ಪರ್ವಯ ನಾಯಕ ಕೂಡ ಈತ ನಡೆದರೆ ಹದನವ ಧೂತ ತುಂಬಾ ದುರಗಿ ಬೀಳುವ ಧೂತರೆಲ್ಲ ಪ್ರಾಣವನಾದಗಿಯೇ ಭೂಮಿಯ ಮೇಲೆ ನಾನು, ನನ್ನ ಮೇಲೆ ಭೂಮಿಯ ಒಟ್ಟು ಅಯೋಮಯ ನನಸು ನನಸಲ್ಲವೇ ನನಸೆ. ನಾನು ಸತ್ತು ಸ್ವರ್ಗಕ್ಕೆ ಹೋಗಿ ಬಂದೆ ಮಹಾರಾಜ. ಅಲ್ಲಿ ನನ್ನ ಅಳಿದು ಹೋದಂತ ಅಜ್ಜ ಅಜ್ಜಿ ಪಿಜ್ಜ ಪಿಜ್ಜಿ ಎಲ್ಲ ಬಂದು ಮಾತನಾಡಿಸಿದ್ದು. ಸುಗ್ರೀವ, ನಿನಗೇನು ಮಗ ಇಷ್ಟು ಬೇಗ ಬಂದ? ಭೂಮಿಯಲ್ಲಿ ಕರ್ಮ ಬರ್ಲಿಕ್ಕೆ ತುಂಬಾ ಉಂಟು, ಹೋಗಿ ಬಂದ್ರು. ಹಾಗೆ ಕಣ್ಣು ಬಿಟ್ಟು ನೋಡಿದ್ರೆ ಇಲ್ಲಿಯೇ ಇದ್ದೇನಲ್ಲ. ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಸಾಯ್ಬೇಡ್ವೆ? ಯಾರಯ್ಯ ಕೊಂದದ್ದು ನನ್ನನ್ನು? ಅಲ್ಲ, ಕೊಲ್ಲುವುದಕ್ಕೆ ಯಾರಿಗೂ ಕೊಲ್ಲಬಹುದು. ಹಾಗಂತ ಕೊಂದವರಿಗೆ ಬದುಕಿಸುವ ಸಾಮರ್ಥ್ಯ ಇದೆಯೇ? ನೆನಪಾಯ್ತು ನೋಡಿ. ಮಾತೆಯಲ್ಲಿ ಮಾತನಾಡ್ತಾ ಇದ್ದ ಹಾಗೆ ನಗೆಯನ್ನ ಬೀಳಿದ್ದಾಳೆ. ಆ ನಗೆ ಎಣ್ಣೆಯ ಪಾಲಿಗೆ ಧಗೆಯಾಗಿ ಪಡಸಿ ಪುನಃ ಆಕೆ ಬದುಕಿಸಿದ್ದು. ಏನಿದರ ಅರ್ಥ? ನಿಗ್ರಹ ಅನುಗ್ರಹಕ್ಕೆ ಸಕ್ಕಳಿಕೆಂದಾಗಿ ಹೋಯ್ತಲ್ಲ. ಈಕೆ ಕಣ ದೃಷ್ಟಿಗೆ ಒಳಗಾದಂತ ಪುಣ್ಯಾತ್ಮ ನಾನು ಹೇ. ಎಲ್ಲ ಇವಳ ಮಹಾತ್ಮ. ಇದು ಶ್ರೀದೇವಿ ಮಹಾತ್ಮ. ಈಕೆಯ ಭಜನೆ ಮಾಡುತ್ತಾ ಇಲ್ಲಿಯೇ ಇರಬಹುದು. ಹಾಗಂತ ಅವ ಕಾಯ್ತಾ ಇದ್ದಾರಲ್ಲ ವರದಿಗಾಗಿ. ಇಲ್ಲಿ ಹಾಗೆಯೇ ಮಾತನಾಡುದು. ಕ್ರೂರತೆ ಶಾಂತತೆ ಒಟ್ಟಿಗೆ ಉಂಟು. ಏನ ಮಾಡಲಿ? ಎಲ್ಲ ಶರಣು ಬರ್ತೇನೆ. ಅಮ್ಮೋ, ಅಪರಾಧಿ ನಾನನ್ನು. ಅಧಿಕ ಶುಭಾಕ್ಯದಿಂದು ಹದನವನೆಲ್ಲವ ಮೊದಲೇ ತಿಳಿದಿರೆ ಯಾಕೆ ಬಂದು ಸಂಗ್ರಾಮವನ್ನು ಬಯಸಿದ್ದಾಳಂತೆ.
ಸಿದ್ಧನು